ದರ್ಬಾರ್ ಹಾಲ್ಗೆ ಎಂಟರ್ ಆಗ್ತಾ ಇದ್ದ ಹಾಗೆ ಬಹುಪರ ಕೂಗಿದ್ದಾರೆ ವಂದಿಮಾಗದರು. ಇನ್ನು ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಯಲ್ಲಿ ಮೈಸೂರಿನ ಇತಿಹಾಸದ ಬಗ್ಗೆ ವಿಶೇಷವಾದ ಜ್ಞಾನ ಸಂಪತ್ತನ್ನ ಉಳ್ಳವರು, ಇತಿಹಾಸ ತಜ್ಞರು ಧರ್ಮೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ದೃಶ್ಯಗಳಲ್ಲಿ ನಮ್ಮ ವೀಕ್ಷಕರು ಖಾಸಗಿ ದರ್ಬಾರ್ನ ಒಂದಷ್ಟು ದೃಶ್ಯಾವಳಿಗಳನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಇದರ ವಿಶೇಷತೆ, ಪ್ರಾಮುಖ್ಯತೆ, ಹಾಗೆ ಯಾವೆಲ್ಲ ಕ್ರಮಗಳನ್ನ ಇವತ್ತು ಅನುಸರಿಸಲಾಗತ್ತೆ ಖಾಸಗಿ ದರ್ಬಾರ್ನ ಸಂದರ್ಭದಲ್ಲಿ, ಅದನ್ನ ವಿವರಿಸ್ತಾ ಹೋಗ್ಬೋದಾ? ಎಲ್ಲರಿಗೂ ನಮಸ್ಕಾರ. ವೀಕ್ಷಕರಿಗೆಲ್ಲ ದಸರಾ ಹಬ್ಬದ ಶುಭಾಶಯಗಳು. ಖಾಸಗಿ ದರ್ಬಾರ್ ಅನ್ನೋದು ಮಹಾರಾಜರು ಏನೇ ಹೊರಗಡೆ ನಾಡ ಹಬ್ಬ ಅಂತ ನಿಂತರೂ ಖಾಸಗಿ ದರ್ಬಾರ್ ಮಾತ್ರ ಅದು ಅನೂಚಾನವಾಗಿ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬರುವಂತ ಸಂಪ್ರದಾಯಗಳಲ್ಲಿ ಒಂದು. ಮಹಾರಾಜರು ಇಂದಿನಿಂದ 9 ದಿನಗಳ ಕಾಲ ಸಿಂಹಾಸನಾರೋಹಣರಾಗಿ ಪ್ರಜೆಗಳ ಸಮಸ್ಯೆಗಳನ್ನ, ಕುಂದುಕೊರತೆಗಳನ್ನ, ಅಹವಾಲುಗಳನ್ನ ಕೇಳುವಂತ ಸಮಯ ದರ್ಬಾರು ಮತ್ತು ತಮ್ಮ ಒಂದು ಪ್ರಗತಿಗಳನ್ನ ಚರ್ಚೆ ಮಾಡುವಂತ ಸಮಯ ಈ ದರ್ಬಾರ್ ಆಗಿತ್ತು. ಹಿಂದೆ ಭಾರತದ 565 ಸಂಸ್ಥಾನಗಳಲ್ಲಿ ಬ್ರಿಟಿಷರು, ಇನ್ನೊಂದ್ಸರಿ ಕೇಳ್ಕೊಳ್ಳಿ, ಭಾರತದ 565 ಸಂಸ್ಥಾನಗಳಲ್ಲಿ ಬ್ರಿಟಿಷರು ಖುದ್ದು ಅಟೆಂಡ್ ಮಾಡ್ತಾ ಇದ್ದಂತ ದರ್ಬಾರುಗಳಲ್ಲಿ ಪ್ರಮುಖವಾದಂತ ದರ್ಬಾರು ಮೈಸೂರು ದರ್ಬಾರು. ಇನ್ ಯಾವ್ದಕ್ಕೂ ಅವ್ರು ಹೋಗ್ತಾ ಇರಲಿಲ್ಲ. 3 ದರ್ಬಾರ್ಗೆ ಮಾತ್ರ ಬ್ರಿಟಿಷರು ಹೋಗ್ತಾ ಇದ್ರು. ಮೈಸೂರು ದರ್ಬಾರು, ಹೈದರಾಬಾದ್ ದರ್ಬಾರು ಮತ್ತೆ ಜೋಧ್ಪುರದ ದರ್ಬಾರು, ಈ 3ಕ್ಕೆ ಹೋಗ್ತಾ ಇದ್ರು. ಮೊದಲನೇ ದರ್ಬಾರು ಬ್ರಿಟಿಷರು ಪ್ರಾಮುಖ್ಯತೆ ಕೊಡ್ತಾ ಇದ್ದಂಥದ್ದು 10 ದಿನಗಳು ಅಟೆಂಡ್ ಮಾಡ್ತಾ ಇದ್ದಿದ್ದು ಮೈಸೂರು ದರ್ಬಾರು. ಮೈಸೂರು ಖಾಸಗಿ ದರ್ಬಾರ್ಗೆ ಬ್ರಿಟಿಷರು ಬಂದು ಅಟೆಂಡ್ ಮಾಡ್ತಾ ಇದ್ರು. ಈ 9 ದಿನಗಳಲ್ಲಿ ಮಹಾರಾಜರು 9 ವಿಧದ ಪೇಟವನ್ನ ಧರಿಸ್ತಾರೆ. ಈ ಮಹಾರಾಜರ ಪೇಟವನ್ನ ಇವತ್ತಿನಿಂದ ನೀವು ಗಮನಿಸ್ಕೊಂಡ್ ಬರ್ಬೇಕು ಎಲ್ಲ ವೀಕ್ಷಕರು. 9 ದಿನಗಳಲ್ಲಿ 9 ರೀತಿಯ ಪೇಟವನ್ನ ಧರಿಸ್ಕೊಂಡು ಮಹಾರಾಜರು ಬರ್ತಾರೆ ಮತ್ತು ದರ್ಬಾರಲ್ಲಿ ಅಹವಾಲನ್ನು ಸಲ್ಲಿಸ್ತಾರೆ. ಈ ದರ್ಬಾರ್ ಯಾರು ಹೋಗ್ಬೋದು? ದರ್ಬಾರ್ಗೆ ಹೋಗೋದಕ್ಕೆ ಎಲ್ಲರೂ ಸಾಧ್ಯವೇ? ಇಲ್ಲ. ದರ್ಬಾರ್ಗೆ ಯಾರು ಹೋಗ್ಬೋದು ಅಂತಂದ್ರೆ ಅವತ್ತಿನ ಆಸ್ಥಾನದಲ್ಲಿ ಯಾರ್ಯಾರು ಹೈಯರ್ ಆರ್ಕಿ ರ್ಯಾಂಕಿಂಗ್ ನಲ್ಲಿ ಇದ್ರು, ಅವತ್ತಿನ ಆಸ್ಥಾನದಲ್ಲಿ ಯಾರ್ಯಾರಿದ್ರು ಅವ್ರು ಮಾತ್ರ ದರ್ಬಾರಿಗೆ ಹೋಗಿ, ಜನಪ್ರತಿನಿಧಿಗಳಾಗಿ ದರ್ಬಾರಿಗೆ ಹೋಗಿ ಜನರ ಅಹವಾಲನ್ನ ಸಲ್ಲಿಸಬಹುದಾಗಿತ್ತು. ಪಕ್ಷಿಗಳು, ಕ್ರಿಯೆಗಳು ಇದ್ದವರು ಇವರು ದರ್ಬಾರಿಗೆ ಹೋಗ್ಬೋದಾಗಿತ್ತು ಅಂತ ಅವತ್ತಿನ ಇತಿಹಾಸ ಹೇಳುತ್ತೆ. ದರ್ಬಾರ್ಗೆ ಹೋಗೋದು ಹೇಗೆ? ದರ್ಬಾರಿಗೆ ಹೇಗಂದ್ರೆ ಹೋಗೋದು ಆಗಿರ್ಲಿಲ್ಲ. ದರ್ಬಾರಿಗೆ ಅಂತ ವಿಶೇಷವಾದಂತ ಒಂದು ಉಡುಗೆ ತೊಡುಗೆ ಇದೆ. ದರ್ಬಾರಿಗೆ ಒಂದು ಲಾಂಗ್ ಕೋಟ್ ಅಂತ ನಾವೇನ್ ಕರಿತೀವಿ, ಉದ್ದನೆಯ ನಿಲುವಂಗಿ ಮತ್ತು ಒಂದು 3 ಇಂಚು ಅಗಲದ ಒಂದು ವಸ್ತ್ರವನ್ನ, ಬಂಗಾರದ ಶಲ್ಯವನ್ನ ಧರಿಸ್ಬೇಕು. ಆ ಬಂಗಾರದ ಶಲ್ಯವನ್ನ ಧರಿಸ್ಕೊಂಡು ಸೊಂಟದಲ್ಲಿ ಒಂದು ಬಾಕುವನ್ನ ಹಿಡ್ಕೊಂಡು ಮತ್ತು ಪೇಟವನ್ನ ಧರಿಸಿಕೊಂಡು ಹೋಗತಕ್ಕದ್ದು. ಈ ಪೇಟವು ಸಹ ದರ್ಬಾರಿಗೆ ಹೋಗುವಂತ ಜನರ ಪೇಟವು ಸಹ ಅವರು ಯಾವ ಅಧಿಕಾರದಲ್ಲಿದ್ದಾರೆ ಅನ್ನೋದ್ರ ಮೇಲೆ ಅವರು ಆ ರೀತಿಯ ಪೇಟವನ್ನ ಧರಿಸಿಕೊಂಡು ಹೋಗತಕ್ಕದ್ದು. ಇದು ಖಾಸಗಿ ದರ್ಬಾರಿನ ನಿಯಮ ಆಗಿತ್ತು. ಆದ್ರೆ ಇವತ್ತಿನ ದರ್ಬಾರ್, ಈಗ ಸ್ವತಂತ್ರೋತ್ತರ ಭಾರತದಲ್ಲಿ ಮಹಾರಾಜರ ಖಾಸಗಿ ದರ್ಬಾರ್ ಹೇಗಿರುತ್ತಪ್ಪ ಅಂತಂದ್ರೆ, ಮಹಾರಾಜರು ಸಂಪ್ರದಾಯವಾಗಿ ಶಾಸ್ತ್ರೋಕ್ತವಾಗಿ ಸಿಂಹಾಸನಕ್ಕೆ ಪೂಜೆಯನ್ನ ಮಾಡಿ, ಸಿಂಹಾಸನಾರೋಹಣ ಮಾಡಿ, ದರ್ಬಾರಿನಲ್ಲಿ ಕೂತು ಅಲ್ಲಿ ದೇವತಾರ್ಚನೆಯನ್ನ ಮಾಡಿ, ಇದನ್ನ ಸಾಂಪ್ರದಾಯಿಕವಾಗಿ ಅಂದ್ರೆ ಆಸ್ ಎ ಟೋಕನ್ ಅದೊಂಥರ ನೆರವೇರಿಸಿ ದರ್ಬಾರ್ನಿಂದ ಇಳಿತಾರೆ. ರೈಟ್ ಸರ್, ರೈಟ್ ಸರ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಒಂದ್ ಕಡೆ ಮೈಸೂರಿನಲ್ಲಿ ಸಾಂಪ್ರದಾಯಿಕ ದಸರಾ ಅದ್ಧೂರಿಯಾಗಿ ನಡೀತಿದ್ರೆ, ಮತ್ತೊಂದು ಕಡೆ ಅದೇ ಮೈಸೂರಿನಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಬಿರುಸನ್ನ ಪಡೆದುಕೊಂಡಿದೆ. ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ವರಪುತ್ರ ಅಂತ ಮಾತನಾಡಿರೋದು ಕಾಂಗ್ರೆಸ್ನ ನಾಯಕರಲ್ಲ, ಬದಲಾಗಿ JDSನ ನಾಯಕರು. ಸಿದ್ದರಾಮಯ್ಯ ರಾಜೀನಾಮೆ ನೀಡೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ GT ದೇವೇಗೌಡರು. ಸಿಎಂ ಯಾವತ್ತೂ ಕೂಡ ಕುಟುಂಬದ ಹಿತಾಸಕ್ತಿಯನ್ನ ನೋಡಿದವರಲ್ಲ. ಅವರ ರಾಜೀನಾಮೆ ಕೇಳಲಿಕ್ಕೆ ಯಾರಿಗೂ ಕೂಡ ನೈತಿಕ ಹಕ್ಕಿಲ್ಲ ಅನ್ನೋ ಅರ್ಥದ ಮಾತನಾಡಿದ್ದಾರೆ JDS ಶಾಸಕರಾದ GT ದೇವೇಗೌಡರು. FIR ಆದವರೆಲ್ಲ ರಾಜೀನಾಮೆ ಕೊಡಬೇಕು ಅಂತೇನಿಲ್ಲ. JDSನಲ್ಲಿ FIR ಆಗಿರುವವರು ಯಾರೂ ಇಲ್ವಾ? ಈಗ ಎಲ್ಲರೂ ಗಾಜಿನ ಮನೆಯಲ್ಲಿ ಕೂತಿದ್ದಾರೆ. ಗಾಜಿನ ಮನೆಯಲ್ಲಿ ಕೂತಿದ್ದವರು ಇನ್ನೊಂದು ಮನೆಗೆ ಕಲ್ಲೆಸೆಯೋದು ಸೂಕ್ತವಾ? ತಮ್ಮ ಮೇಲೂ FIR ಇರೋ ಸಂದರ್ಭದಲ್ಲಿ ಬೇರೆಯವ್ರ ಮೇಲೆ FIR ಆಗಿದೆ, ರಾಜೀನಾಮೆ ಕೊಡಿ ಅಂತ ಹೇಳಿ ಕೇಳೋದು ಸೂಕ್ತವಾ? ಕೇಂದ್ರ ಮಂತ್ರಿಯಾಗಿ ಅವರಿಗೆ ಜವಾಬ್ದಾರಿ ಬೇಡವಾ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ JDS ಶಾಸಕರಾದ
GT ದೇವೇಗೌಡರು. ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ಸಿಎಂ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ GT ದೇವೇಗೌಡರು ಇವತ್ತು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಅಚ್ಚರಿಯನ್ನು ಮೂಡಿಸಿದೆ. ಗೌಡ್ರು, ಇವತ್ತು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆ ಎತ್ತಿದ್ದೀರಿ. ನೋಡಪ್ಪ, ನಾನು ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ, ನಾನು ಯಾವತ್ತೂ ಯಾವ ಸ್ಟೇಟ್ಮೆಂಟ್ ಕೊಡೋಕ್ಕೂ ಹೋಗಿಲ್ಲ. ಅದಕ್ಕೆ ಅವನು ಯಾರೋ ಹೇಳ್ದ GT ದೇವೇಗೌಡನು ರೆಸಲ್ಟ್ ಮಾಡೋಣ ಅಂತ. ಅದಕ್ಕೆ ನಾನು ಹೇಳಿದೆ, ಲಿಕ್ಕರ್ ಶಾಪು, ಪೆಟ್ರೋಲ್ ಬಂಕು, ಹೋಟ್ಲು, ಕಾಂಪ್ಲೆಕ್ಸು ಅಥವಾ ಅಲ್ಲೊಂದು ಸೈಟು ತಗೊಂಡಿದ್ರೆ ತೋರಿಸ್ಬಿಡು, ಇಲ್ಲದೇ ನಿನ್ನ ಜೈಲಿಗೆ ಹಾಕ್ಸ್ತೀನಿ ಅಂತ ಹೇಳಿದೆ. ಆವತ್ತಿಂದ ಅವ್ನು ಸುದ್ದಿ ಇಲ್ಲ. ಏನಪ್ಪ ಹಂಗೆ ಹೇಳೋಕ್ಕೇನೋ ಎಲ್ರಿಗೂ ಬಿಟ್ಬಿಟ್ಟ 110 ಸೈಟ್ ತಗೊಂಡವ್ರೆ ಅಂತ. ಅದಕ್ಕೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ವಿಚಾರದಲ್ಲಿ RTI ಕಾರ್ಯಕರ್ತರು ಮತ್ತು ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ಮನವಿ ಮಾಡಿದ್ಮೇಲೆ ರಾಜ್ಯಪಾಲರು ಒಂದೇ ದಿನದಲ್ಲಿ ಅವ್ರು ಕೊಟ್ಟಂಥ ರಿಪೋರ್ಟ್ ಮೇಲೆ ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡಿದ್ದಾರೆ. ಅವ್ರಿಗೆ ಇನ್ವೆಸ್ಟಿಗೇಷನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತೇಳಿ ಇವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಅವ್ರು ಹೈಕೋರ್ಟಲ್ಲಿ ಏನು ಹೇಳಿದ್ದಾರೆ, ರಾಜ್ಯಪಾಲರ ಆದೇಶವನ್ನು ಎತ್ತಿಡಿದಿದ್ದಾರೆ. ಈಗೇನು ಅದರ ಆಧಾರದ ಮೇಲೆ ಏನಾಗ್ತಾಯಿದೆ, ಕಾನೂನುಬದ್ಧವಾಗಿ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ EDಗೂ ಹೋಗಿದ್ದಾರೆ. ಎನ್ಕ್ವೈರಿಗಳು ತನಿಖೆ ನಡೀತವೆ. ಅವರು ತೀರ್ಮಾನ ಆಗಿ ಬರಬೇಕು, ಇವರು ತಪ್ಪಿತಸ್ಥರು, ಇವ್ರದ್ದು ಅದರಲ್ಲಿ ಕೈವಾಡ ಇದೆ, ಇವರಿಂದನೇ ಆಗಿದೆ ಅಂತಕ್ಕಂಥ ರಿಪೋರ್ಟ್ ಬಂದರೆ ಆವಾಗ ನ್ಯಾಯಾಲಯ ಏನು ಹೇಳ್ತದೆ ಆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಆದರೆ ಇವತ್ತಿನ ಅವ್ರು ಕೊಟ್ಟಿರೋ ತೀರ್ಪು ರಾಜೀನಾಮೆ ಕೊಡುವಂತಲಲ್ಲಿ ಈಗಲೇ ಜೈಲಿಗೆ ಹಾಕುವಂತಲ್ಲಿ ಅದ್ಯಾವುದು ಕಾನೂನಲ್ಲೂ ಇಲ್ಲ. ಅವ್ರು ರಾಜೀನಾಮೆ ಕೊಡಬೇಕಾಗೂ ಇಲ್ಲ. ಕುಮಾರಸ್ವಾಮಿ ಅವರೇ ಮೊದಲ ದಿನದಲ್ಲೂ ಕೂಡ ಆಗ್ರಹಿಸ್ತಾ ಇರುವುದು ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸಬೇಕು ಅಂತೇಳಿ. ಕುಮಾರಸ್ವಾಮಿಯವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಇವ್ರಿಗೇನು ಮುಖ್ಯಮಂತ್ರಿ ಆಗಿದ್ದಾರೆ, ತನಿಖಾ ಸಂಸ್ಥೆಗಳು ಇವ್ರ ಕೈಗಳಿಗೆ ಹೆಂಗೆ ಮಾಡ್ತವೆ ಅಂತ ಅವ್ರು ಮನಸ್ಸು ಮಾಡಿದ್ರೆ CBIಯಿಂದನೇ ಮಾಡಿಸ್ಬೋದು. ಅವ್ರ ಮೇಲೆ ಕೂಡ FIR ದಾಖಲಾಗಿದೆ. ಅವ್ರ ರಾಜೀನಾಮೆ ಕೇಳ್ತೀರಾ ಸರ್ ಅಂತ? ನಾನು ಕುಮಾರಸ್ವಾಮಿ ಅವರಂತಾಗಲಿ, ಈಗ ಅಶೋಕ್ ಅವ್ರ ಮೇಲೆ ಬಂದಿಲ್ಲ ಅವ್ರ ಮೇಲಾಗಲಿ, ಸಿದ್ದರಾಮಯ್ಯನವ್ರ ಮೇಲಾಗಲಿ, ರಾಜಕೀಯದಲ್ಲಿ ಇರ್ತಕ್ಕಂಥವ್ರ ಮೇಲೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಕೊಡ್ತಾರೆ. ಕೂಡಲೇ FIR ಹಾಕ್ತಾರೆ, ಹಾಕಿದ್ಮೇಲೆ ತನಿಖೆ ಮಾಡ್ತಾರೆ. FIR ಕೂಡಲೇ ರಾಜೀನಾಮೆ ಕೊಡಿ ಅಂದರೆ ಯಾರು ಕೊಡ್ತಾರೆ? ರಾಜೀನಾಮೆ ಸುಲಭ ಕೊಡ್ತಾರಾ? ಯಾರು ಕೊಡಲ್ಲ. ರಾಜೀನಾಮೆ ಕೊಡಬೇಕಾಗೂ ಇಲ್ಲ. ಇದಿಷ್ಟು GT ದೇವೇಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಚಾವಳಿ ಬೆಟ್ಟ. ಮತ್ತೊಂದು ಕಡೆ ತಮ್ಮದೇ ಪಕ್ಷದ ನಾಯಕರು ತಮ್ಮ ವಿರುದ್ಧ ಮಾತುಗಳನ್ನ ಆಡ್ತಾ ಸಿದ್ದರಾಮಯ್ಯನವರ ಪರವಾಗಿ ನಿಂತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೈಸೂರಿನಲ್ಲಿ ತೊಂದರೆ ಆಗಬಾರದು ಅಂತ ಹೇಳಿ ಮಾತನ್ನ ಆಡಿರಬಹುದು. ಇದು GT ದೇವೇಗೌಡರಿಗೆ ಕುಮಾರಸ್ವಾಮಿ ಅವರ ಕೌಂಟರ್. ನಾನು CM ರಾಜೀನಾಮೆ ಕೊಡಿ ಅಂತ ಎಲ್ಲೂ ಕೂಡ ಕೇಳಿಲ್ಲ, ಅವರ ನಡವಳಿಕೆಯೇ ಡಿಮ್ಯಾಂಡ್ ಮಾಡ್ತಾ ಇದೆ. ರಾಜೀನಾಮೆ ಕೊಡಿ ಅಂತ ನಾನು ಕೇಳಿಲ್ಲ, ಕೇಳೋದು ಇಲ್ಲ. ಮೈಸೂರಿನಲ್ಲಿ ತಮಗ್ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ GT ದೇವೇಗೌಡರು ಹಿಂಗೊಂದು ಡಿಫೆನ್ಸಿವ್